ಸೊ ಸುವರ್ಣ ಸಂಭ್ರಮವನ್ನು ಆಚರಿಸುವುದಕ್ಕೆ ಸುವರ್ಣ ಸುದ್ದಿವಾಹಿನಿಯಲ್ಲಿ ಯಾವೆಲ್ಲ ರೀತಿಯ ಒಂದು ವಿಶೇಷ ಕಾರ್ಯಕ್ರಮಗಳು ಇದ್ದಾವೆ ಅನ್ನೋದನ್ನು ನೀವೀಗಾಗಲೇ ನೋಡಿದ್ದೀರಾ. ಸೊ ಸುವರ್ಣ ಒಂದು ಕಾರ್ಯಕ್ರಮಗಳು ಸಹಜವಾಗಿ ಆರಂಭ ಆಗೋದು ಪ್ರಾರ್ಥನೆಯಿಂದಾನೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಹಜವಾಗಿ ನಾವು ಪ್ರಾರ್ಥನೆಯಿಂದನೇ ಆರಂಭ ಮಾಡ್ತೀವಿ. ಮೊದಲಿಗೆ ನಾವು ಪ್ರಾರ್ಥನೆಯ ಮೂಲಕನೇ ಗಣಪತಿಗೆ ಒಂದು ನಮನವನ್ನು ಸಲ್ಲಿಸ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಆದರೆ ಈ ಒಂದು ಕಾರ್ಯಕ್ರಮದ ಪ್ರಾರ್ಥನಾ ಗೀತೆಯ ಒಂದು ವಿಶೇಷತೆಯನ್ನು ಕೂಡ ನಾನೀಗ ಹೇಳಬೇಕಾಗಿದೆ. ಇದು ಕೊಲವರೆಡ್ಡಿ ಈಗಾಗಲೇ ಸಾಕಷ್ಟು ಫೇಮಸ್ ಆಗಿದೆ ಹಾಡು. ಈ ಒಂದು ಹಾಡಿಗೆ ಪ್ರಾರ್ಥನೆಯನ್ನ ಸೇರಿಸಿ ಒಂದು ಗಿಮಿಕ್ಸ್ ಕೊಟ್ಟರೆ ಹಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇವತ್ತಿನ ಪ್ರಾರ್ಥನೆಯ ಮೂಲಕ ನೋಡೋಣ. ನಮ್ಮ ಟಿವಿ ಕವಿಯಾದಂತಹ ರವೀಂದ್ರ ಮುದ್ದಿ ಅವರು ಈ ಹಾಡನ್ನ ಬರೆದಿರ್ತಾರೆ. ಸೊ ಯಾವ ರೀತಿ ಬರೆದಿದ್ದಾರೆ, ಕೊಲವರೆಡ್ಡಿ ಮೂಲಕ ಪ್ರಾರ್ಥನೆ ಯಾವ ರೀತಿ ಇದೆ, ಬನ್ನಿ ಕೇಳೋಣ. ಮೊದಲಿಗೆ ಸ್ತುತಿಸೋಣ. ಹೌದು, ನೀವು ನನ್ನ ಜೊತೆ ಹಾಡಬೇಕು, ಯಾಕೆಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಹಾಡು. ಸೊ ನೀವು ನನ್ನ ಜೊತೆ ಹಾಡಬೇಕು. ಓಕೆ, ಲೆಟ್ಸ್ ಟ್ರೈ. Oh devotees, I am sing song, God song, Bappa song. Nam God Ganapati 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 Re. Nam God Ganapati 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 Re. गणपति 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 रे. राम गणपति 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 रे. ನಮ್ಮ ಗಾಡು ಬಾರಿ ಜೋರು, ಅವನ ಹೊಟ್ಟೆ ಬಿಕ್ಕು, ಕಡುಬು ಅಂದ್ರೆ ಇಷ್ಟ ಇಷ್ಟ, ಗಣಪ ಗಾಡಿ ರಾಟು. ನಮ್ ಗಣಪತಿ 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 ರೇ. ನಮ್ ಗಣಪತಿ 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 ರೇ. ಗಣಪ ಸಂಗ್ಲು ರೋಂಗು ಲಾಂಗು, ಗಿವಿಯು ಮಾತ್ರ ವೈಡು. ಜಸ್ಟ್ ಜಸ್ಟ್ ಲುಕ್ಕು ಲುಕ್ಕು, ಬೈ ಗಣಪ ಪಾಟು. ನಮ್ ಗಣಪತಿ 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 ರೇ. ನಮ್ ಗಣಪತಿ 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 ರೇ. ಒಳ್ಳೆಯ ಸಾಂಗನ್ನು ನಾವು ನೋಡ್ತಾ ಇದ್ದೀವಿ. ಕೊಲವರೆಡ್ಡಿ ಹಾಡನ್ನ ಗಣಪತಿಯ ಸ್ತುತಿಯ ಮೂಲಕ ಕೇಳಿದ್ದೀವಿ. ಅಪೂರ್ವ ಕೂಡ ತುಂಬ ಚೆನ್ನಾಗಿ ಹಾಡಿದ್ರು, ನನಗೂ ಕೂಡ ಹಾಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಹಾಡಲ್ಲಿ ತುಂಬ ವೀಕ್, ಆದರೆ ರವೀಂದ್ರ ಮುದ್ದಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸನ್ನು ಕೂಡ ಹೇಳ್ತಾ ಇದ್ದೀನಿ. ಈಗಾಗಲೇ ಕೊಲವರಿ ಸಾಂಗ್ ಸಾಕಷ್ಟು ಫೇಮಸ್ ಆಗಿದೆ. ಈ ಮೊದಲನೇದಾಗಿ ಪೂಜೆ ಅಂತ ಹೇಳಿದ್ರೆ ಮೊದಲನೇದೇ ಪೂಜೆ ಗಣಪತಿಗೆ ಆಗಿರುತ್ತೆ. ಸೊ ಪೂಜೆ ಅಂದರೆ ಪ್ರಾರ್ಥನೆಯ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ. ಗಣಪತಿಯ ಒಂದು ಆಶೀರ್ವಾದ ನಮ್ಮ ಮೇಲಿದೆ. ನೀವು ಕೂಡ ವೀಕ್ಷಕರೇ ನಮ್ಮ ಜೊತೆ ಇದ್ದೀರಾ. ಈ ಒಂದು ಸುವರ್ಣ
ಸಂಭ್ರಮ ಅಂದ್ರೆ ಅದ್ರ ಜೊತೆಗೆ 2012 ನಾವು ಸಾಕಷ್ಟು ಪ್ರೀತಿಯಿಂದ ಆಧಾರದಿಂದ ನಾವು ಸ್ವಾಗತಿಸೋಣ. ಇನ್ನು ಮುಂದಿನ ಕಾರ್ಯಕ್ರಮವನ್ನ ನೋಡುವಂತಹ ಸಮಯ. ನಾವಾಗಲೇ ಹೇಳಿದೀವಿ, ಸಾಕಷ್ಟು ಪ್ರೋಮೋಗಳನ್ನ ಕೂಡ ನಾವು ತೋರಿಸಿದೀವಿ. ಯಾವ ರೀತಿ ನಮ್ಮ ಕಾರ್ಯಕ್ರಮ ಹೋಗುತ್ತೆ ಅನ್ನೋದ್ರ ಒಂದು ಅಂದಾಜು ದೃಶ್ಯ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಮುಂದಿನ ಒಂದು ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 2011ರಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳಿರ್ಬೋದು ಅಥವಾ ಫಿಲ್ಮ್ ಇಂಡಸ್ಟ್ರಿ ಯಾವುದೇ ರೀತಿಯ ಬದಲಾವಣೆಗಳು, ಸಾಕಷ್ಟು ಬದಲಾವಣೆಗಳನ್ನ ನಾವು ಕಂಡಿದ್ದೀವಿ. ಯೋಗರಾಜ್ ಭಟ್ರು ಸುವರ್ಣ ಸುದ್ದಿವಾಹಿನಿಗಾಗಿ ಒಂದು ಹಾಡನ್ನ ಬರೆದಿದ್ದಾರೆ. ಆ ಹಾಡು ಯಾವ ರೀತಿ ಇದೆ, ಯೋಗರಾಜ್ ಭಟ್ರು ಅಂತ ಹೇಳಿದ್ರೆ ಒಂದು ರೀತಿ ಡಿಫ್ರೆಂಟ್ ಅಂತ ನಾವು ಹೇಳ್ಬೋದು. ಡಿಫ್ರೆಂಟ್ ಆಗಿ ನಮ್ಮ ಸುವರ್ಣ ಸುದ್ದಿವಾಹಿನಿಗಾಗಿ ಯಾವ ರೀತಿ ಒಂದು ಹಾಡನ್ನ ಬರೆದಿದ್ದಾರೆ. ಅವರ ಗಳು ಸಾಂಗ್ ತರನೇ ಈ ಸಾಂಗ್ ಯಾವ ರೀತಿ ಭಿನ್ನವಾಗಿದೆ. ಸೊ ನೋಡೋಣ ಬನ್ನಿ. ಮೊನ್ನೆ ಬಂದಂತ 2011 ಕಣ್ಮುಂದೆ ಹೊರಟೋಯ್ತು ರೀ. ನಾಚೇನೆ ಇಲ್ದಂಗೆ ಮತ್ತೊಂದು ಹೊಸ ವರುಷ ಗ್ಯಾಪಲ್ಲಿ ಬಂದ್ಬಿಡ್ತು ರೀ. ಗಟ್ಟಾಸು ಒಳಗೋದ್ರು ದರ್ಶನ್ನು ಹೊರ ಬಂದ್ರು, CM ಬದಲಾದ್ರು ಚೇಂಜ್ ಆಯ್ತು ಕ್ಯಾಲೆಂಡ್ರು. ಇದು ಯಾವ ಹಾಳಾದ ಚಳಿಗಾಲ ರೀ. ಬೆಡ್ಶೀಟು ಹೊತ್ಕೊಂಡು ಹಾಯಾಗಿರಿ. ಲ್ಯಾಡನ್ನು ಹೊಂಟೋದ ಹೋಗ್ಲಿ ಬಿಡಿ, ರೆಸಿಷನ್ ಎಂಡಾಯ್ತು ಆಗ್ಲಿ ಬಿಡಿ. ರೆಡ್ಡಿಗೆ ಜೈಲು, ಎಡ್ಡಿಗೆ ಬೇಲು. ವರ್ಲ್ಡ್ ಕಪ್ ಗೆದ್ರಂತೆ ಗೆಲ್ಲೇ ಬಿಡಿ, ಐಶ್ವರ್ಯ ತಾಯಾದ್ಲು ಆಗ್ಲಿ ಬಿಡಿ. ಬಂತಪ್ಪ ಮೆಟ್ರೋ, ಬಿಟ್ರಪ್ಪ ರೈಲು. ಲೋಪಾಲು ಅಂದ್ರೇನು ಯಾರಾನ ಹೇಳ್ರಿ, ಲಂಚಕ್ಕೆ ಬಿಲ್ ಪಾಸು ಮಾಡ್ತಾರ ಕೇಳ್ರಿ. ಅಣ್ಣ ಹಜಾರೇನು ಒಳ್ಳೆಯವರು ರೇ. ಮನಮೋಹನ್ ಸಿಂಗ್ ಯಾಕೋ ಕೇಳ್ತಿಲ್ಲ ರೀ. ಮೊನ್ನೆ ಬಂದಂತ 2011 ಕಣ್ಮುಂದೆ ಹೊರಟೋಯ್ತು ರೇ. ನಾಚೇನೆ ಇಲ್ದಂಗೆ ಮತ್ತೊಂದು ಹೊಸ ವರುಷ ಗ್ಯಾಪಲ್ಲಿ ಬಂದ್ಬಿಡ್ತು ರೇ. ವೈರಸ್ಸು ಕೊಲೆವೆರಡಿ ಕೇಳ್ತಾ ಇರಿ, ಸಚ್ಚಿನ್ನು ಸೆಂಚೂರಿ ಕಾಯ್ತಾ ಇರಿ. ಕಂಬಾರು ಪೀಠ ಪಡ್ಕೊಂಡ್ರು ಕಣ್ರಿ, ಕನಿಮೂಳಿ ವ್ಯವಹಾರ ಕೆಟ್ಟೋಯ್ತು ರೀ. ಶೀಲಾಗಿ ಜವ್ವಾನೆ ಹಿಟ್ಟಾಯ್ತು ರೀ. ನಮ್ ಬಂಗಾರಪ್ಪ ಹೋಗ್ಬಿಟ್ರು ಕಣ್ರಿ. ಬಾಯಲ್ಲಿ ಹಾಕೊಂಡು ಬಳ್ಳಾರಿ ಮಣ್ಣು, ಜೈಲಲ್ಲಿ ಚಿನ್ನದ ತಟ್ಟೆಯಲ್ಲಿ ಹುಣ್ಣು. ಕನ್ನಡದ ಶಾಲೆಗಳು ಬಂದಾದುರಿ, ಪ್ರಳಯಕ್ಕೆ ಕಾಯೋದು ಬೇಕಿಲ್ಲ ರೀ. ಇಡೀ ಕರುನಾಡ ಜನರ ಪರಿಸ್ಥಿತಿ ಇರ್ಬೋದು, ಸ್ಯಾಂಡಲ್ವುಡ್, ಬಾಲಿವುಡ್, ಎಲ್ಲ ವುಡ್ಗಳ ಒಂದು ಪರಿಸ್ಥಿತಿಯನ್ನು ಯೋಗರಾಜ್ ಭಟ್ರು ತಮ್ಮ ಲಿರಿಕ್ಸ್ನಲ್ಲಿ ತೋರಿಸಿದ್ದಾರೆ. ಸೂಪರ್ ಸಾಂಗನ್ನು ಈಗಾಗಲೇ ನಾವು ಕೇಳಿದ್ವಿ. ಅದರ ಜೊತೆಗೆ ನಮ್ಮ ಜೊತೆ ವಾದ್ಯ ವೃಂದ ಇದೆ, ಅದರ ಜೊತೆಗೆ ಸಿಂಗರ್ ಅಪೂರ್ವ ಕೂಡ ನಮ್ಮ ಜೊತೆ ಇದ್ದಾರೆ. ಸುವರ್ಣ ಸಂಭ್ರಮ ಮುಂದುವರಿತಾನೇ ಇರುತ್ತೆ ನಿರಂತರವಾಗಿ 2012 ಬರ ಮಾಡ್ಕೊಳ್ಳೋವರೆಗೂ. ಸೊ ಈ ಒಂದು ಸುವರ್ಣ ಸಂಭ್ರಮ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ಬ್ರೇಕ್ನ ನಂತರ.